ವೀಕೆಂಡ್ನಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಟಿ ಜನರೆಲ್ಲ ಸಸ್ಯಕಾಶಿಗೆ ಬಂದಿದ್ರು. ಹಾಗಾದ್ರೆ ಸಂಡೆಯ ಫ್ಲವರ್ ಶೋ ಝಲಕ್ ಹೇಗಿತ್ತು? ಇಲ್ಲಿದೆ ನೋಡಿ ರಿಪೋರ್ಟ್. ಒಂದು ಕಡೆ ವೀಕೆಂಡ್, ಇನ್ನೊಂದು ಕಡೆ ಚಳಿ ಜೊತೆ ತುಂತುರು ಮಳೆ, ಮತ್ತೊಂದು ಕಡೆ ಕಲರ್ಫುಲ್ ಹೂಗಳು. ಇದನ್ನು ಕಂಡು ಖುಷಿ ಪಡುತ್ತಿರುವ ಜನರು. ಹೌದು, ಇದೆಲ್ಲವೂ ಲಾಲ್ ಬಾಗ್ನಲ್ಲಿ ನಡೆಯುತ್ತಿರುವ ಫ್ಲವರ್ ಶೋ ವೈಭೋಗದ ದೃಶ್ಯಗಳು. ಸಸ್ಯಕಾಶಿಯಲ್ಲಿ ಜನ ವೀಕೆಂಡ್ ಎಂಜಾಯ್, ಹೂಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷ್. ಇವತ್ತು ವೀಕೆಂಡ್ ಇರುವ ಕಾರಣ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಫ್ಲವರ್ ಶೋ ನೋಡಲು ಲಾಲ್ ಬಾಗಿಗೆ ಲಗ್ಗೆ ಇಟ್ಟಿದ್ರು. ತುಂತುರು ಮಳೆ ಬರ್ತಿದ್ರು ಛತ್ರಿ ಹಿಡಿದು ಬಂದ ಜನ ಹೂಗಳನ್ನು ನೋಡುತ್ತಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು. ಕಳೆದ 3 ದಿನಗಳಿಂದ ಫ್ಲವರ್ ಶೋವನ್ನ 71,600ಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದು 33,42,570ಕ್ಕೂ ಹೆಚ್ಚು ಹಣವನ್ನ ಫ್ಲವರ್ ಶೋ ಬಾಚಿಕೊಂಡಿದೆ. ಒಟ್ನಲ್ಲಿ ವರ್ಷಕ್ಕೆ 2 ಬಾರಿ ನಡೆಯುವ ಲಾಲ್ ಬಾಗ್ ಫ್ಲವರ್ ಶೋಗೆ ವರ್ಷದಿಂದ ವರ್ಷಕ್ಕೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕೆಂಡ್ನಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಟಿ ಜನರೆಲ್ಲ ಸಸ್ಯಕಾಶಿಗೆ ಬಂದಿದ್ರು. ಹಾಗಾದ್ರೆ ಸಂಡೆಯ ಫ್ಲವರ್ ಶೋ ಝಲಕ್ ಹೇಗಿತ್ತು? ಇಲ್ಲಿದೆ ನೋಡಿ ರಿಪೋರ್ಟ್. ಒಂದು ಕಡೆ ವೀಕೆಂಡ್, ಇನ್ನೊಂದು ಕಡೆ ಚಳಿ ಜೊತೆ ತುಂತುರು ಮಳೆ, ಮತ್ತೊಂದು ಕಡೆ ಕಲರ್ಫುಲ್ ಹೂಗಳು. ಇದನ್ನು ಕಂಡು ಖುಷಿ ಪಡುತ್ತಿರುವ ಜನರು. ಹೌದು, ಇದೆಲ್ಲವೂ ಲಾಲ್ ಬಾಗ್ನಲ್ಲಿ ನಡೆಯುತ್ತಿರುವ ಫ್ಲವರ್ ಶೋ ವೈಭೋಗದ ದೃಶ್ಯಗಳು. ಸಸ್ಯಕಾಶಿಯಲ್ಲಿ ಜನ ವೀಕೆಂಡ್ ಎಂಜಾಯ್, ಹೂಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷ್. ಇವತ್ತು ವೀಕೆಂಡ್ ಇರುವ ಕಾರಣ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಫ್ಲವರ್ ಶೋ ನೋಡಲು ಲಾಲ್ ಬಾಗಿಗೆ ಲಗ್ಗೆ ಇಟ್ಟಿದ್ರು. ತುಂತುರು ಮಳೆ ಬರ್ತಿದ್ರು ಛತ್ರಿ ಹಿಡಿದು ಬಂದ ಜನ ಹೂಗಳನ್ನು ನೋಡುತ್ತಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು. ಕಳೆದ 3 ದಿನಗಳಿಂದ ಫ್ಲವರ್ ಶೋವನ್ನ 71,600ಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದು 33,42,570ಕ್ಕೂ ಹೆಚ್ಚು ಹಣವನ್ನ ಫ್ಲವರ್ ಶೋ ಬಾಚಿಕೊಂಡಿದೆ. ಒಟ್ನಲ್ಲಿ ವರ್ಷಕ್ಕೆ 2 ಬಾರಿ ನಡೆಯುವ ಲಾಲ್ ಬಾಗ್ ಫ್ಲವರ್ ಶೋಗೆ ವರ್ಷದಿಂದ ವರ್ಷಕ್ಕೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕೆಂಡ್ನಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಟಿ ಜನರೆಲ್ಲ ಸಸ್ಯಕಾಶಿಗೆ ಬಂದಿದ್ರು. ಹಾಗಾದ್ರೆ ಸಂಡೆಯ ಫ್ಲವರ್ ಶೋ ಝಲಕ್ ಹೇಗಿತ್ತು? ಇಲ್ಲಿದೆ ನೋಡಿ ರಿಪೋರ್ಟ್. ಒಂದು ಕಡೆ ವೀಕೆಂಡ್, ಇನ್ನೊಂದು ಕಡೆ ಚಳಿ ಜೊತೆ ತುಂತುರು ಮಳೆ, ಮತ್ತೊಂದು ಕಡೆ ಕಲರ್ಫುಲ್ ಹೂಗಳು. ಇದನ್ನು ಕಂಡು ಖುಷಿ ಪಡುತ್ತಿರುವ ಜನರು. ಹೌದು, ಇದೆಲ್ಲವೂ ಲಾಲ್ ಬಾಗ್ನಲ್ಲಿ ನಡೆಯುತ್ತಿರುವ ಫ್ಲವರ್ ಶೋ ವೈಭೋಗದ ದೃಶ್ಯಗಳು. ಸಸ್ಯಕಾಶಿಯಲ್ಲಿ ಜನ ವೀಕೆಂಡ್ ಎಂಜಾಯ್, ಹೂಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷ್. ಇವತ್ತು ವೀಕೆಂಡ್ ಇರುವ ಕಾರಣ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಫ್ಲವರ್ ಶೋ ನೋಡಲು ಲಾಲ್ ಬಾಗಿಗೆ ಲಗ್ಗೆ ಇಟ್ಟಿದ್ರು. ತುಂತುರು ಮಳೆ ಬರ್ತಿದ್ರು ಛತ್ರಿ ಹಿಡಿದು ಬಂದ ಜನ ಹೂಗಳನ್ನು ನೋಡುತ್ತಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು. ಕಳೆದ 3 ದಿನಗಳಿಂದ ಫ್ಲವರ್ ಶೋವನ್ನ 71,600ಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದು 33,42,570ಕ್ಕೂ ಹೆಚ್ಚು ಹಣವನ್ನ ಫ್ಲವರ್ ಶೋ ಬಾಚಿಕೊಂಡಿದೆ.
ಒಟ್ನಲ್ಲಿ ವರ್ಷಕ್ಕೆ 2 ಬಾರಿ ನಡೆಯುವ ಲಾಲ್ಬಾಗ್ ಫ್ಲವರ್ ಶೋಗೆ ವರ್ಷದಿಂದ ವರ್ಷಕ್ಕೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕೆಂಡ್ನಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಟಿ ಜನರೆಲ್ಲ ಸಸ್ಯ ಕಾಶಿಗೆ ಬಂದಿದ್ರು. ಹಾಗಾದ್ರೆ ಸಂಡೆಯ ಫ್ಲವರ್ ಶೋ ಝಲಕ್ ಹೇಗಿತ್ತು? ಇಲ್ಲಿದೆ ನೋಡಿ ರಿಪೋರ್ಟ್. ಒಂದು ಕಡೆ ವೀಕೆಂಡ್, ಇನ್ನೊಂದು ಕಡೆ ಚಳಿ ಜೊತೆ ತುಂತುರು ಮಳೆ, ಮತ್ತೊಂದು ಕಡೆ ಕಲರ್ಫುಲ್ ಹೂಗಳು. ಇದನ್ನು ಕಂಡು ಖುಷಿ ಪಡುತ್ತಿರುವ ಜನರು. ಹೌದು, ಇದೆಲ್ಲವೂ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಫ್ಲವರ್ ಶೋ ವೈಭೋಗದ ದೃಶ್ಯಗಳು. ಸಸ್ಯಕಾಶಿಯಲ್ಲಿ ಜನ ವೀಕೆಂಡ್ ಎಂಜಾಯ್, ಹೂಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷ್. ಇವತ್ತು ವೀಕೆಂಡ್ ಇರುವ ಕಾರಣ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಫ್ಲವರ್ ಶೋ ನೋಡಲು ಲಾಲ್ಬಾಗಿಗೆ ಲಗ್ಗೆ ಇಟ್ಟಿದ್ರು. ತುಂತುರು ಮಳೆ ಬರ್ತಿದ್ರು ಛತ್ರಿ ಹಿಡಿದು ಬಂದ ಜನ ಹೂಗಳನ್ನು ನೋಡುತ್ತಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು. ಕಳೆದ 3 ದಿನಗಳಿಂದ ಫ್ಲವರ್ ಶೋವನ್ನ 71,600ಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದು 33,42,570ಕ್ಕೂ ಹೆಚ್ಚು ಹಣವನ್ನ ಫ್ಲವರ್ ಶೋ ಬಾಚಿಕೊಂಡಿದೆ. ಒಟ್ನಲ್ಲಿ ವರ್ಷಕ್ಕೆ 2 ಬಾರಿ ನಡೆಯುವ ಲಾಲ್ಬಾಗ್ ಫ್ಲವರ್ ಶೋಗೆ ವರ್ಷದಿಂದ ವರ್ಷಕ್ಕೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೀಕೆಂಡ್ನಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಿಟಿ ಜನರೆಲ್ಲ ಸಸ್ಯ ಕಾಶಿಗೆ ಬಂದಿದ್ರು. ಹಾಗಾದ್ರೆ ಸಂಡೆಯ ಫ್ಲವರ್ ಶೋ ಝಲಕ್ ಹೇಗಿತ್ತು? ಇಲ್ಲಿದೆ ನೋಡಿ ರಿಪೋರ್ಟ್. ಒಂದು ಕಡೆ ವೀಕೆಂಡ್, ಇನ್ನೊಂದು ಕಡೆ ಚಳಿ ಜೊತೆ ತುಂತುರು ಮಳೆ, ಮತ್ತೊಂದು ಕಡೆ ಕಲರ್ಫುಲ್ ಹೂಗಳು. ಇದನ್ನು ಕಂಡು ಖುಷಿ ಪಡುತ್ತಿರುವ ಜನರು. ಹೌದು, ಇದೆಲ್ಲವೂ ಲಾಲ್ಬಾಗ್ನಲ್ಲಿ ನಡೆಯುತ್ತಿರುವ ಫ್ಲವರ್ ಶೋ ವೈಭೋಗದ ದೃಶ್ಯಗಳು. ಸಸ್ಯಕಾಶಿಯಲ್ಲಿ ಜನ ವೀಕೆಂಡ್ ಎಂಜಾಯ್, ಹೂಗಳ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಖುಷ್. ಇವತ್ತು ವೀಕೆಂಡ್ ಇರುವ ಕಾರಣ ಬೆಳಗ್ಗೆಯಿಂದಲೇ ಸಾಕಷ್ಟು ಜನ ಫ್ಲವರ್ ಶೋ ನೋಡಲು ಲಾಲ್ಬಾಗಿಗೆ ಲಗ್ಗೆ ಇಟ್ಟಿದ್ರು. ತುಂತುರು ಮಳೆ ಬರ್ತಿದ್ರು ಛತ್ರಿ ಹಿಡಿದು ಬಂದ ಜನ ಹೂಗಳನ್ನು ನೋಡುತ್ತಾ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಫೋಟೋ ತೆಗೆದುಕೊಂಡು ಖುಷಿ ಪಟ್ಟರು. ಕಳೆದ 3 ದಿನಗಳಿಂದ ಫ್ಲವರ್ ಶೋವನ್ನ 71,600ಕ್ಕೂ ಹೆಚ್ಚು ಜನ ವೀಕ್ಷಿಸಿದ್ದು 33,42,570ಕ್ಕೂ ಹೆಚ್ಚು ಹಣವನ್ನ ಫ್ಲವರ್ ಶೋ ಬಾಚಿಕೊಂಡಿದೆ. ಒಟ್ನಲ್ಲಿ ವರ್ಷಕ್ಕೆ 2 ಬಾರಿ ನಡೆಯುವ ಲಾಲ್ಬಾಗ್ ಫ್ಲವರ್ ಶೋಗೆ ವರ್ಷದಿಂದ ವರ್ಷಕ್ಕೆ ಸಖತ್ ರೆಸ್ಪಾನ್ಸ್ ಸಿಗ್ತಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.